ಹಾಯ್ ಹಲೋ ಸಮಸ್ತ ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮ್ಮ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನೆಂದರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಿಂದ ಏನು KPTCL ಅಂತ ಕರಿತೀವಿ, ಅದರಲ್ಲಿ ಒಂದು ಸುಮಾರು ಹುದ್ದೆಗಳ 1000ಕ್ಕಿಂತ ಅಧಿಕ ಹುದ್ದೆಗಳ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದು ಈಗಾಗಲೇ ಅರ್ಜಿ ಸಲ್ಲಿಸುವಂಥ ಕಾರ್ಯವು ಕೂಡ ಚಾಲ್ತಿಯಲ್ಲಿದೆ. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಚಲನ್ ಪ್ರಿಂಟ್ ಆಗ್ತಾ ಇಲ್ಲ. ಬಟ್ ಚಲನ್ ಪ್ರಿಂಟ್ ಏನಕ್ಕೆ ಆಗ್ತಾ ಇಲ್ಲ ಅಂದರೆ, ನಾವು ಈಗಾಗಲೇ KPTCLನ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ಕೊಟ್ಟುಬಿಟ್ಟು ಅಲ್ಲಿನ ಇರತಕ್ಕಂತಹ ಒಂದು ನಂಬರ್ಗೆ ಕರೆ ಮಾಡಿದಾಗ ನಮಗೆ ತಿಳಿಸಿರ್ತಕ್ಕಂಥ ವಿಚಾರ ಏನೆಂದರೆ, ಇನ್ನು 4 ರಿಂದ 5 ದಿನಗಳವರೆಗೆ ಚಲನ್ ಪ್ರಿಂಟ್ ಆಗೋದಿಲ್ಲ. ಅವರು ಖುದ್ದಾಗಿ ಡೈರೆಕ್ಟಾಗಿ ಹೇಳಿದ್ದಾರೆ, 4 ರಿಂದ 5 ದಿನಗಳ ಕಾಲ ಡೈರೆಕ್ಟಾಗಿ ಅದು ಚಲನ್ ಪ್ರಿಂಟ್ ಆಗೋದಿಲ್ಲ. ವೆಬ್ಸೈಟ್ ತುಂಬಾ ಬಿಸಿ ಬರ್ತಾ ಇದೆ. ಜೊತೆಗೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇನ್ನು ಆರಂಭದಿಂದಲೂ ಕೂಡ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೆ. ಬಟ್ ಅದು ಚಲನ್ ಪ್ರಿಂಟ್ ಆಗೋಲಿಕ್ಕೆ, ಬಟ್ ಆ ಚಲನ್ ಪ್ರಿಂಟ್ ಆಗಲಿಕ್ಕೆ ಬಹಳಷ್ಟು ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರನ ಹೇಳಿದ್ದಾರೆ. ಬಟ್ ನಾವಿಲ್ಲಿ ನಿಮ್ಗೆ ಏನು ಹೇಳಲಿಕ್ಕೆ ಈ ವಿಡಿಯೋದಲ್ಲಿ ಹೊಡ್ತಾ ಇದ್ದೀವಿ ಅಂದರೆ, ನಿಮ್ಗೆ ಈಗಾಗಲೇ ನಿಮ್ಮ ತಮ್ಲೈನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು, ನಮ್ಮ ಒಂದು ಟೀಮ್ ಕಡೆಯಿಂದ, ನಮ್ಮ ಒಂದು ಸೈಬರ್ ಸೆಂಟರ್ ಕಡೆಯಿಂದ ನಿಮಗೆ ಕೇವಲ 5 ನಿಮಿಷದಲ್ಲಿ ನಿಮ್ಮ ಚಲನನ್ನು ಪ್ರಿಂಟ್ ಮಾಡಿಕೊಡ್ತೀವಿ. ಓನ್ಲಿ 30 ರೂಪಾಯಿಯನ್ನು ಪೇ ಮಾಡೋದ್ರ ಮೂಲಕ ನಾವು ಒಂದು ನಮ್ಮ ಒಂದು ತಮ್ಮ ಒಂದು ಚಲನನ್ನು ಪ್ರಿಂಟನ್ನು ಮಾಡಿ ಕೊಡ್ತೀವಿ ಅಂತಕ್ಕಂಥ ವಿಚಾರ ಹೇಳ್ತಾ, ಈಗಾಗಲೇ ನೀವು ಇಲ್ಲಿ ಅಫಿಷಿಯಲ್ ಒಂದು ನೋಟಿಫಿಕೇಷನಲ್ಲಿ ನೋಡ್ಬೋದು ಮತ್ತು ವೆಬ್ಸೈಟ್ನಲ್ಲಿಯೂ ಕೂಡ ನೋಡ್ಬೋದು. ಏನು ಕೊಟ್ಟಿದ್ದಾರೆ ಅಂದರೆ, ಭಾಳಷ್ಟು ಹುದ್ದೆಗಳು ಇಲ್ಲಿ ಕಾಲ್ಫರ್ಮ್ ಆಗಿದ್ದು, ಬಟ್ ಎಲ್ಲ ಅಪ್ಲಿಕೇಶನ್ ತೊಗೊಳ್ತಾ ಇದೆ, ಬಟ್ ಚಲನ್ ಪ್ರಿಂಟ್ ಆಗ್ತಾ ಇಲ್ಲ. ಕೊನೆಯದಾಗಿರ್ತಕ್ಕಂಥ ಚಲನ್ ಪ್ರಿಂಟ್ ಕಟ್ಟಿದಾಗ ಅಥವಾ ಚಲನ್ ಪ್ರಿಂಟನ್ನು ತೆಗೆದಾಗ ಮಾತ್ರ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿರ್ತಕ್ಕಂಥ ಸಕ್ಸಸ್ಫುಲ್ ಆಗುತ್ತೆ. ಬಟ್ ಇಲ್ಲಿ ಅಪ್ಲಿಕೇಶನ್ ಏನಾಗ್ತಾ ಇದೆ ಅಂದರೆ, ಆ ಚಲನನ್ನು ಪ್ರಿಂಟ್ ಮಾಡ್ಕೊಳ್ತಾ ಇಲ್ಲ. ಬಟ್ ಇಲ್ಲಿ ಡೇಟನ್ನು ನಾವು ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕೊನೆಯ ಡೇಟು 20ನೇ ಡೇಟು ಅಂದರೆ 20/11/2024 ಮಾತ್ರ ಕೊನೆಯ ದಿನಾಂಕವಾಗಿದ್ದು, ಅಷ್ಟರವರೆಗೆ ನಾವು ಏನು ಮಾಡಬೇಕಂದ್ರೆ, ಅಪ್ಲಿಕೇಶನ್ ಹಾಕಿಬಿಟ್ಟು ಚಲನನ್ನು ಪ್ರಿಂಟ್ ತೆಗೆದುಬಿಟ್ಟು ಆ ಚಲನನ್ನು ಕಟ್ಟಬೇಕಾಗುತ್ತೆ. ಆ DD ಅಂದರೆ ಪೋಸ್ಟ್ ಆಫೀಸ್ನಲ್ಲಿ DDಯನ್ನು ಕಟ್ಟಬೇಕಾಗುತ್ತೆ. ಬಟ್ ಇಲ್ಲಿ ನಾವು ಏನು ಹೇಳ್ತಾ ಇದ್ದೇನೆ, ಕೇವಲ 5 ನಿಮಿಷದಲ್ಲಿ ತಮ್ಮ ಒಂದು ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತು, ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಅಥವಾ ಫೋಟೋವನ್ನು ತಾವು ಸೆಂಡ್ ಮಾಡಬೇಕು. ತಮಗೆ ಒಂದು OTP ಬರುತ್ತೆ, OTP ಹೇಳಬೇಕು. ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ನೋಡಬಹುದು. ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ನಾನು ನಿಮ್ಮ ಮುಂದೆ ತೋರ್ಪಡಿಸ್ತಾ ಇರ್ತಕ್ಕಂಥದ್ದು ದಿನಾಂಕ 20/11/2024 ಕೊನೆಯ ದಿನಾಂಕವಾಗಿದ್ದು, ಕೇವಲ 30 ರೂಪಾಯಿ ಪೇ ಮಾಡೋದ್ರ ಮೂಲಕ ನಮ್ಮ ಒಂದು ವ್ಯಾಟ್ಸಪ್ ನಂಬರ್ಗೆ ತಾವು ಒಂದು ಏನು ಮಾಡಬೇಕಂದ್ರೆ 30 ರೂಪಾಯಿ ಅಥವಾ ನಮ್ಮ ಒಂದು ವ್ಯಾಟ್ಸಪ್ ನಂಬರ್ಗೆ ಮೂಲಕ ತಾವು ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ ನಂಬರು, ಆಮೇಲೆ ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡ್ ನಂಬರ್ ಅಥವಾ ಫೋಟೋ ಏನು ಮಾಡಬೇಕಂದ್ರೆ ಸೆಂಡ್ ಮಾಡಬೇಕಾಗುತ್ತೆ. ಈ ಒಂದು ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ, ಈ ನಂಬರ್ಗೆ ಒಂದು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ವ್ಯಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ತಮ್ಮ ಒಂದು ಅಪ್ಲಿಕೇಶನನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಸಾಫ್ಟ್ ಕಾಪಿಯನ್ನು ನಿಮಗೆ ಸೆಂಡ್ ಮಾಡಲಿಕ್ಕೆ ಇಲ್ಲಿ ಭಾಳಷ್ಟು ತಮಗೆ ಸಮಯ ಇಲ್ಲ. ಯಾಕೆಂದರೆ ಭಾಳಷ್ಟು ಸಮಯ ಇಲ್ಲ ಅಂತ ನಾವೇನು ಮಾಡಬೇಕಂದ್ರೆ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ನಾವು ಆಲ್ಮೋಸ್ಟ್ ಆಲ್ ಅರ್ಜಿಯನ್ನು ಸಲ್ಲಿಸಿದ್ದು ಅರ್ಧ ಹಂತದಲ್ಲಿದೆ. ಯಾಕಂದರೆ 1ನೇ ಹಂತ 2ನೇ ಹಂತ ಎಲ್ಲರದ್ದು ಕೂಡ ಕಾಮನ್ ಆಗಿ ತಗೊಳ್ತಾ ಇದ್ದಾರೆ. ಕೆಲವೇ ಕೆಲವು ದಿನಗಳು ಬಾಕಿ ಉಳಿದಂಥ ಸಂದರ್ಭದಲ್ಲಿ ಇನ್ನಷ್ಟು ಬಿಜಿ ಆಗುವಂಥ ಸಾಧ್ಯತೆಗಳು ಇದ್ದಾವೆ ಅಂತಕ್ಕಂಥ ವಿಚಾರವನ್ನು ಕೂಡ ಈಗಾಗಲೇ KPTCLನ ಅಫಿಷಿಯಲ್ನ ವೆಬ್ಸೈಟ್ನ ಒಂದು ಹೊಕ್ಕಿ ತೆಗೆದಾಗ ನಾವು ಅಲ್ಲಿ ತಿಳಿದುಕೊಂಡಿರ್ತಕ್ಕಂಥ ಮಾಹಿತಿ ಕಾಲ್ ಮಾಡಿದಾಗ, ಇನ್ನೂ ಭಾಳಷ್ಟು ದಿನಗಳ ಕಾಲ ಏನಂದರೆ ಸುಮಾರು 3 ರಿಂದ 4 ದಿನ ವೆಬ್ಸೈಟ್ ಬಿಜಿ ಬರ್ತಾ ಇರೋ ಕಾರಣದಿಂದನೇ ಅದೇನು ಮಾಡ್ತೀವಿ ಅಂದರೆ ಚಲನ್ ಪ್ರಿಂಟ್ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ. ನಾವು ಕೇಳಿದೆ, ಸರ್ ಚಲನ್ ಪ್ರಿಂಟ್ ಆಗಲಿಕ್ಕೆ ಏನಾದರೂ ನಾವು ಹಾಕಿರ್ತಕ್ಕಂಥ ಅರ್ಜಿ ಎಲ್ಲ ಏನಾದರೂ ತೊಂದರೆ ಆಗಿರ್ಬೋದಾ ಅಥವಾ ಏನಾದರೂ ತಪ್ಪಾಗಿದ್ದರೆ ಏನಾದರೂ ಚಲನ್ ಪ್ರಿಂಟ್ ಆಗ್ತಾ ಇಲ್ವಾ ಅಂತ ಕೇಳಿದ್ರೆ, ಅವ್ರು ಹೇಳಿದ್ರು, ತಮ್ಮ ಒಂದು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಏನಾದರೂ ತಪ್ಪಾಗಿದ್ದರೆ ಚಲನ್ ಪ್ರಿಂಟ್ ಆಗೋದಕ್ಕೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಹಾಗಾಗಿ ಭಾಳಷ್ಟು ಜನ ಕಮೆಂಟ್ ಮಾಡಿದ್ರು, ಸರ್ ನಾನು ಏನಾದರೂ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ತಪ್ಪು ಮಾಡಿದ್ದೀನೇನೋ, ಹಾಗಾಗಿ ನನ್ನ ಒಂದು ಚಲನ್ ಪ್ರಿಂಟ್ ಆಗ್ತಾ ಇಲ್ಲ ಅಂತಕ್ಕಂಥ. ಬಟ್ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ತಮ್ಮ ಒಂದು ಅಪ್ಲಿಕೇಶನನ್ನು ಸಕ್ಸಸ್ಫುಲ್ ಆಗಿ ಅದು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅದು ಚಲನ್ ಪ್ರಿಂಟ್ ಆಗಲಿಕ್ಕೆ ಬೇಕು, ಚಲನ್ ಪ್ರಿಂಟ್ ಬರಲಿಕ್ಕೆ ಬೇಕು. ಆದರೆ ಚಲನ್ ಪ್ರಿಂಟ್ ವೆಬ್ಸೈಟ್ ಒಂದು ಬಿಜಿ ಇರೋ ಕಾರಣದಿಂದಾಗಿ ಆ ಒಂದು ಚಲನ್ ಪ್ರಿಂಟ್ ಆಗ್ತಾ ಇಲ್ಲ. ನಮ್ಮ ಒಂದು ವ್ಯಾಟ್ಸಪ್ ನಂಬರ್ಗೆ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ನಮ್ಮ ಒಂದು ವ್ಯಾಟ್ಸಪ್ ನಂಬರನ್ನು ಕೊಟ್ಟಿರ್ತಕ್ಕಂಥದ್ದು, ಆ ವ್ಯಾಟ್ಸಪ್ ನಂಬರ್ಗೆ ತಾವು ಒಂದು ಕನೆಕ್ಟ್ ಆಗೋದ್ರ ಮೂಲಕ ಡಾಕ್ಯುಮೆಂಟ್ಸ್ಗಳನ್ನು ಸೆಂಡ್ ಮಾಡೋದ್ರ ಮೂಲಕ ಏನು ಮಾಡಬೇಕಂದ್ರೆ ತಮ್ಮ ಒಂದು ಚಲನನ್ನು ಪ್ರಿಂಟ್ ತೆಗೆದುಕೊಳ್ಳಬೇಕು. ಓನ್ಲಿ 30 ರೂಪೀಸ್ ಅಂತ ಹೇಳ್ತಾ, ಈಗ ನಿಮಗೆ ಯಾವ ರೀತಿ ಚಲನ್ ಪ್ರಿಂಟ್ ಆಗುತ್ತೆ ಅಂತ ಯಾವೆಲ್ಲ ನಮ್ಮ ಡಾಕ್ಯುಮೆಂಟ್ಸ್ಗಳನ್ನು ನಮ್ಮ ಒಂದು ವ್ಯಾಟ್ಸಪ್ಗೆ ನೀವು ಶೇರ್ ಮಾಡಬೇಕಂತಕ್ಕಂಥ ವಿಚಾರವನ್ನು ಇಲ್ಲಿ ನೀವು ಗಮನಿಸಬಹುದು. KPTCLನ ಅಪ್ಲಿಕೇಶನ್ನ ಚಲನ್ ಪ್ರಿಂಟ್ ತೊಗೋಬೇಕಂದ್ರೆ ನೀವು ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತು, ಆಮೇಲೆ
ಆಧಾರ್ ಕಾರ್ಡ್ ನಂಬರ್ ಅಥವಾ ಆಧಾರ್ ಕಾರ್ಡ್ನ ಕಂಪ್ಲೀಟ್ ಫೋಟೋವನ್ನು ನೀವು ನಮ್ಮ ಒಂದು ವಾಟ್ಸಪ್ ನಂಬರ್ ಈ ನಮ್ಮೊಂದು ನಂಬರ್ಗೆ ಸೆಂಡ್ ಮಾಡಬೇಕು. ಈ ಒಂದು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿದ ತಕ್ಷಣ ಏನು ಮಾಡುತ್ತೆ ಅಂದರೆ ನಾವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್ ಮತ್ತು ಆಧಾರ್ ಕಾರ್ಡ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಹೇಳಬೇಕಾಗುತ್ತೆ. ಜೊತೆಗೆ ಇಲ್ಲಿ ನಿಮಗೆ ಕೇವಲ 30 ರೂಪಾಯಲ್ಲಿ ನಿಮಗೆ ಒಂದು ಸಾಫ್ಟ್ ಕಾಪಿ ಚಲನನ್ನು ನಿಮಗೆ ಪ್ರಿಂಟನ್ನು ಕಳಿಸ್ಕೊಡ್ತೀವಿ. ತಮ್ಮ ಹತ್ರ ಯಾವುದೇ ಒಂದು ಚಲನ ಪ್ರಿಂಟ್ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಸಮಸ್ಯೆ ಬೇಗನೆ ಅಂದರೆ ಕೇವಲ ಒಂದು 5 ನಿಮಿಷದಲ್ಲಿ ಪರಿಹರಿಸುವಂಥ ಕೆಲಸ. ಜೊತೆಗೆ ಈಗ ಬಹಳಷ್ಟು ವೆಬ್ಸೈಟ್ ಬಿಸಿ ಬರೋದು ಕಾರಣದಿಂದಾಗಿ ಇನ್ನೂ ಕೆಲವು ದಿನಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಾಟ್ಸಪ್ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಈ ತಮ್ಮ ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡ್ ನಂಬರನ್ನು ನಮಗೆ ಸೆಂಡ್ ಮಾಡೋದ್ರ ಮೂಲಕ ತಮ್ಮೊಂದು ಪ್ರತಿಯೊಂದು ಏನು ಚಲನನ್ನು ನಮಗೆ ನಾವು ನಿಮಗೆ ಸಾಫ್ಟ್ ಕಾಪಿ ಮೂಲಕ ಸೆಂಡ್ ಮಾಡ್ತೀವಿ. ಅದಕ್ಕೆ 30 ರೂಪಾಯಿನ ಪೇ ಮಾಡೋದ್ರ ಮೂಲಕ ತಮ್ಮ ಒಂದು ಅಪ್ಲಿಕೇಶನ್ನ ಚಲನ್ ಪ್ರಿಂಟನ್ನು ತಾವು ತಗೊಳ್ಬಹುದು, ಸರಳವಾಗಿ ಪ್ರಿಂಟ್ ತಗೊಳ್ಬಹುದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇಲ್ಲಿಗೆ ನಮ್ಮ ಒಂದು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭ ದಿನ.